ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಒಂಥರ ಸ್ಪೆಷಲ್ ಅಂತಾನೆ ಹೇಳಬೇಕು. ಯಾಕಂದರೆ ಇದು ನನ್ನ ಸೆಕೆಂಡ್ ಲಾಂಗ್ ವಿಡಿಯೋ ಮತ್ತು ಯೂಶುವಲ್ ವಿಡಿಯೋಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ವಿಡಿಯೋ ಬಂದುಬಿಟ್ಟು ನನ್ನ ಕ್ಲಾಸ್ 10th ರಿಸಲ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಪ್ಲ್ಯಾನ್ಸ್ ಇದ್ದಿದ್ದು ರಿಸಲ್ಟ್ ರಿಯಾಕ್ಷನ್ ವಿಡಿಯೋನ ಶೂಟ್ ಮಾಡಬೇಕು ಅಂತ, ಬಟ್ ಹರಿಲಿ ನಾನು ಏನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಅವತ್ತು. ಹಾಗಾಗಿ ನನ್ನ ಒಂದು ರಿಸಲ್ಟ್ ರಿಯಾಕ್ಷನ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ರಿಸಲ್ಟ್ ಸ್ಟೋರಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ನಾನು ಏನು ಓದ್ತಿದ್ದೆ ಅಂತ ಗೊತ್ತಿಲ್ಲ ಅಂತಂದರೆ, ನಾನು ಆ್ಯಕ್ಚುಲಿ ಈ ಸತಿ ಫಸ್ಟ್ PU ಸ್ಟೂಡೆಂಟ್. ಅಂದರೆ ನನ್ನ 10th ಈಗ ಮುಗೀತು. ಸೊ 10th ನಾನು CBSE ಮಾಡಿದ್ದು, CBSE ಸಿಲೆಬಸ್ಸು. ಸೊ ಹಾಗಾಗಿ 10th CBSE ರಿಸಲ್ಟ್ಸು ರೀಸೆಂಟಾಗಿ ಕೂಡ ರಿಲೀಸ್ ಆಗಿದ್ದು, ಗೊತ್ತಿರುತ್ತೆ ಎಲ್ಲರಿಗೂ ಆಲ್ಮೋಸ್ಟು. ತುಂಬ ಎಕ್ಸೈಟೆಡ್ ರಿಸಲ್ಟ್ಸ್ ಅಂದರೆ ಅದು CBSEನೇ. ಯಾಕಂದರೆ ಅವ್ರು ಕರೆಕ್ಟ್ ಟೈಮ್ ಹೇಳಲ್ಲ, ಡೇಟ್ ಹೇಳಲ್ಲ, ಎಂತ ಇಲ್ಲ. ಸೊ ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಬಂದುಬಿಡುತ್ತೆ ರಿಸಲ್ಟ್ಸು. ಅದೇ ಥರನೇ ನನ್ನ ರಿಸಲ್ಟ್ಸು ಬಂದಿದ್ದು. ಸೊ ಹೇಗೆಲ್ಲ ಇತ್ತು ಅವತ್ತಿನ ಸಿಚುಯೇಷನ್ನು, ನಾನು ಹೆಂಗೆ ರಿಯಾಕ್ಟ್ ಮಾಡಿದೆ, ನಾನೇನು ಕಲಿತೆ, ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ನನ್ನ ರಿಸಲ್ಟ್ಸ್ ಬಂತಾ, ನಾನು ನಿಮಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ 10th ಅಂತ ಬಂದರೆ ನನ್ನ ಜೂನಿಯರ್ಸ್ಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಂದು ಶಾರ್ಟ್ ಆ್ಯಂಡ್ ಸಿಂಪಲ್ 10 minutes ವಿಡಿಯೋ ಆಗಿರುತ್ತೆ. ಆದಷ್ಟು 2xಗೆ ಸ್ಪೀಡ್ನ ಫಿಕ್ಸ್ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಯೂಶಲಿ ನಾನೇನು ಅಷ್ಟೊಂದು ನಿಧಾನಕ್ಕೆ ಮಾತಾಡಲ್ಲ, ಬಟ್ ಇಫ್ ಯು ವಾಂಟ್ ದಿಸ್ ವಿಡಿಯೋ ಟು ಬಿ ವೆರಿ ಶಾರ್ಟ್ ಯು ಕ್ಯಾನ್ ಡೂ ಇಟ್. ಸೊ ಫಸ್ಟ್ಗೆ ಬಂದುಬಿಟ್ಟು ನನ್ನ ರಿಸಲ್ಟ್ ಡೇ ಅಂತ ಹೇಳೋಣ. ಸೊ ಯೂಶಲಿ ಹೆಂಗೆ ಅಂತಂದರೆ, ಸ್ಟೇಟ್ ಸಿಲೆಬಸ್ ರಿಸಲ್ಟ್ಸ್ ಬಂದಿತ್ತು, ICSE ಸಿಲೆಬಸ್ ರಿಸಲ್ಟ್ಸ್ ಬಂದಿತ್ತು, ಬಟ್ ನಮ್ಮದು ಮಾತ್ರ ಇನ್ನೂ ಬಂದಿರಲಿಲ್ಲ. ಎಲ್ಲರಿಗೂ ಏನಂತಂದರೆ, ನಮ್ಮ ರಿಲೇಟಿವ್ಸ್ಗೆಲ್ಲ, ಕಸಿನ್ಸ್ಗೆಲ್ಲ ಎಲ್ಲರದು ಬಂದಿದೆ, ನಿಂದೊಬ್ಳದ್ದು ಬಂದಿಲ್ಲ. ಯಾವತ್ತು ಪ್ರತಿದಿನ ಒಬ್ಬರಾದರೂ ಮಿಸ್ ಇಲ್ದಂಗೆ ಯಾವತ್ತು ರಿಸಲ್ಟ್ಸು ಅಂತ ಫೋನ್ ಮಾಡೋರು. ನನಗೆ ಐಡಿಯಾನೇ ಇಲ್ಲ, ಯಾಕಂದ್ರೆ ಹೇಳೋಕ್ಕೆ ನಮಗೆ ಕರೆಕ್ಟ್ ಡೇಟ್ ಕೂಡ ಗೊತ್ತಿರಲ್ಲ ಅಲ್ವಾ. ಸೊ ನಾನು ಇನ್ನೂ ಗೊತ್ತಿಲ್ಲ, ನಮಗೆ ಡೇಟ್ ಹೇಳ್ತಾ ಇಲ್ಲ, ಹಂಗೆ ಹಿಂಗೆ ಅಂತಲೇ ಹೇಳ್ತಾ ಇದ್ದೆ. ಸೊ ಆ್ಯಕ್ಚುಲಿ ನಮ್ಮ ರಿಸಲ್ಟ್ಸ್ ಬಂದಿದ್ದು May 13th 2025. ನಮಗೆ May 12th ಅಂತಲೂ ಅಂದರು ಕೆಲವೊಂದಷ್ಟು ಜನ, May 15th ಅಂತಲೂ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ May 13th ಹೆಂಗಿತ್ತು ಅಂದರೆ, ನನಗೇನು ಆರಾಮಾಗೇ ಇದ್ದೆ, ನಾನು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ನಾನು ಕಾಲೇಜ್ದು ಫಸ್ಟ್ PU ಓದ್ತಾ ಇದ್ನಲ್ಲ, ಅಂದರೆ ಸ್ಟಾರ್ಟ್ ಆಗಿತ್ತು ನಮ್ಗೆ ಆಲ್ರೆಡಿ. ಸೊ ಅದ್ರದ್ದು ಆನ್ಲೈನ್ ಕ್ಲಾಸಸ್ ಕೇಳ್ತಾ ಇದ್ದೆ. ಸೊ ಆನ್ಲೈನ್ ಕ್ಲಾಸಸ್ ಕೇಳಿ ಆಲ್ಮೋಸ್ಟ್ ಮುಗಿತಾ ಇತ್ತು, 1:30 ಆನ್ಲೈನ್ ಕ್ಲಾಸ್ ಮುಗಿತಿತ್ತು ನಮ್ಮದು. ಅಷ್ಟೊತ್ತಿಗೆ ಆಲ್ರೆಡಿ 12th ರಿಸಲ್ಟ್ಸ್ ಬಂದಿತ್ತು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ, ನನ್ನ ಫ್ರೆಂಡ್ ಒಬ್ಳು ಫೋನ್ ಮಾಡಿಬಿಟ್ಟು ರಿಸಲ್ಟ್ಸ್ ಬಂದಿದೆಯಂತೆ, ಹೌದಾ ಹಂಗೆ ಹಿಂಗೆ ಅಂತ ಎಲ್ಲ ಕೇಳಿದ್ಲು. ನನಗೆ ಇನ್ನೂ ಗೊತ್ತಿಲ್ಲ, ಮೋಸ್ಟ್ಲಿ 12th ರಿಸಲ್ಟ್ಸ್ ಬಂದಿದೆಯಲ್ಲ. ಯೂಶಲಿ 12th ರಿಸಲ್ಟ್ಸ್ ದಿನವೇ ನಮ್ಮ 10th ರಿಸಲ್ಟ್ಸ್ ಕೂಡ ರಿಲೀಸ್ ಆಗೋದು CBSE ಪ್ರಕಾರ. ಒಂದು 2-3 ಇಯರ್ಸಲ್ಲಿ ಇದೇ ಕಂಟಿನ್ಯೂ ಆಗ್ತಾ ಇದೆ. ಸೊ ನಾನು ಹಂಗಂದೆ, ಮೋಸ್ಟ್ಲಿ ಬರ್ಬೋದೇನೋ ಅಂತ. ಆಮೇಲೆ ನಾನು ಯೂಟ್ಯೂಬಲ್ಲಿ ತುಂಬ ಜನನ ಫಾಲೋ ಮಾಡಲ್ಲ, ಒಬ್ಬರನ್ನಷ್ಟೇ ಫಾಲೋ ಮಾಡೋದು. ಯಾರು ಹೇಳ್ತಾರೆ CBSE ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಲಿ ಅಥವಾ CBSE ಅಪ್ಡೇಟ್ಸ್ ಆಗಲಿ ಏನಾದರೂ ಹೇಳೋದನ್ನು ಒಬ್ಬರದೇ ಫಾಲೋ ಮಾಡೋದು. ಆ ಯೂಟ್ಯೂಬರ್ದನ್ನು ನಾನು ತೆಗೆದ್ಬಿಟ್ಟು ನೋಡಿದೆ. ಸರ್ ಕೂಡ ಅಷ್ಟೇ ಹೇಳಿದ್ದು, 12th ರಿಸಲ್ಟ್ಸ್ ಬಂದಿದೆ. ಸೊ ಪ್ರತಿ ವರ್ಷವೂ ಅಷ್ಟೇ 12th ರಿಸಲ್ಟ್ಸ್ ಬಂದು 2-3 hours ಆದಮೇಲೆ 10th ರಿಸಲ್ಟ್ಸ್ ಬಿಡ್ತಾರೆ. ಸೊ ಒಂದು ಸ್ವಲ್ಪ ಅಲರ್ಟ್ ಆಗಿರಿ, ಅವಾಗವಾಗ ಚೆಕ್ ಮಾಡ್ತಾ ಇರಿ ಅಂತ ಹೇಳಿದ್ರು. ಸೊ ನಾನು ಹಂಗೆ ಅಂದ್ಕೊಂಡು ಸರಿ ಬಿಡು ಚೆಕ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಚೆಕ್ ಮಾಡಿದಾಗ ಐ ಥಿಂಕ್ 2 o'clock ನಾನು ಆ ವಿಡಿಯೋ ನೋಡಿದ್ದು. ನಮ್ಮ ರಿಸಲ್ಟ್ಸ್ ಐ ಥಿಂಕ್ 3 o'clock ಬಂದಿತ್ತು. ಆ ಮಧ್ಯದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಭಯ ಪಡಬೇಡ ಹಂಗೆ ಹಿಂಗೆ. ನಾನು ಫುಲ್ ಕುಂಡಾಡ್ತಾ ಇದ್ದೀನಿ. ಅಂದರೆ ಹೌ ಕೆನ್ ಐ ಟೆಲ್ ದಟ್ ನಾನು ಕುಂಡಾಡ್ತಾ ಇದ್ದೀನಿ, ಏನು ಇಷ್ಟೊಂದು ಕಾನ್ಫಿಡೆನ್ಸ್ ಅಂತ ಅನ್ಕೋಬೇಡಿ. ಆ ಥರ ಅಲ್ಲ. ಒಳಗೆ ಎಲ್ಲರಿಗೂ ಭಯ ಆಗ್ತಾ ಇರುತ್ತೆ. ಅದು ಎಷ್ಟೇ ಬರಲಿ ನಾನು ಪಾಸ್ ಆಗ್ತೀನಿ ಅಂತ ಧೈರ್ಯನೇ ಇರಲಿ, ಅಥವಾ ಚೆನ್ನಾಗೇ ಬರಲಿ ಮಾರ್ಕ್ಸು, ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಭಯನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾನು ಯೂಶಲಿ ಆ ಥರ ಮಾಡಿದ್ದು ಅವತ್ತು. ಮನೆಯವರೆಲ್ಲ ಏನು ಹಿಂಗಾಡ್ತಾ ಇದೆಯಾ ನೀನು, ನಿನ್ಗೊಂದು ಚೂರು ಭಯ ಇಲ್ಲ ಅಲ್ವಾ, ನಾವೇ ಎದುರ್ಕೊತಾ ಇದ್ದೀವಿ, ನೀನು ಯಾಕೆ ಹಿಂಗಾಡ್ತಾ ಇದೆಯಾ ಅಂತ ನಾನು ಫುಲ್ ನಗಾಡ್ಕೊಂಡು ಓಡಾಡ್ಕೊಂಡು ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ದೀನಿ ಅವತ್ತು. ಅದಾದಮೇಲೆ ಊಟನೂ ಮಾಡಿರಲಿಲ್ಲ ಅವತ್ತು. ಫೋನಲ್ಲಿ ಇವರು ಮಾತಾಡ್ತಾಯಿದ್ರು, ಫೋನ್ ಮಾಡ್ತಾಯಿದ್ರು, ಅದೇ ಆಗೋಗಿತ್ತು ಅವತ್ತೆಲ್ಲ ನನಗೆ. ಅದಾದಮೇಲೆ ಸರಿ ಒಂದು 3 o'clock ಅನ್ಸುತ್ತೆ ಹತ್ತತ್ರ, ಒಂದು 2:45-3 ಆ ಟೈಮಲ್ಲಿ ಅನಿಸುತ್ತೆ. ಫೋನ್ 2% ಚಾರ್ಜ್ ಇದೆ. ಆ ಟೈಮಲ್ಲಿ ರಿಸಲ್ಟ್ಸ್ ಬಂತು ಅಂತ ಯಾರೋ ಒಬ್ಬರು ಲೈವ್ ಬಿಡ್ತಿರ್ತಾರೆ ನೋಡಿ. ಯೂಶಲಿ ಲೈವ್ CBSEಲಿ ಈ ಟೈಮಿಗೆ ಬರುತ್ತೆ ಅಂದಾಗ ಅವ್ರು ಲೈವ್ ಮಾಡ್ತಾ ಇರ್ತಾರೆ ಕೆಲವೊಂದಷ್ಟು ಚಾನಲ್ಸ್. ಅವ್ರು ಮಾಡ್ತಾಯಿದ್ರೆ ತಟ್ಟಂತೂ ಓಪನ್ ಆಯಿತು ರಿಸಲ್ಟ್ ನೋಡೋ ವೆಬ್ಸೈಟು. ಸೊ ನಾನು ಅಂದ್ಕೊಂಡೆ ಬಂದಿರ್ಬೋದು ಅಂತ. ಆಮೇಲೆ ಗೊತ್ತಾಯ್ತಲ್ಲ ಬಂದಿದೆ ಅಂತ, ತಡಿ ಒಂದು 2% ಇನ್ನೂ ಜಾಸ್ತಿ ಚಾರ್ಜ್ ಆಗಿಬಿಡಲಿ, ಆಮೇಲೆ ನೋಡೋಣ ಅಂದರೆ ನಮ್ಮಪ್ಪ ಏನು 2% ನೋಡೋಕ್ಕಾಗಲ್ವಾ ರಿಸಲ್ಟ್ನ ಅಂತ ಹೇಳ್ಬಿಟ್ಟು ರಿಸಲ್ಟ್ ಚೆಕ್ ಮಾಡು ಅಂತ ಅಂದರು. ನನಗೆ ರಿಸಲ್ಟ್ ಚೆಕ್ ಮಾಡೋಕ್ಕೆ ನಾರ್ಮಲ್ ಏನು CBSE ವೆಬ್ಸೈಟಲ್ಲಿ ರಿಸಲ್ಟ್ ಓಪನ್ ಆಗ್ತಾ ಇಲ್ಲ, ನನಗಲ್ಲಿ ಸಿಗ್ತಾ ಇಲ್ಲ ರಿಸಲ್ಟ್ ನೋಡೋದು. ಸೊ ನನ್ನ ಫ್ರೆಂಡ್ ಫೋನ್ ಮಾಡಲು ನೋಡ್ದೆ, ಬಂತು ರಿಸಲ್ಟ್ಸು. ನಾನಿನ್ನೂ ನೋಡಿಲ್ಲ, ಯಾರೋ ನನ್ನ ಫ್ರೆಂಡ್ ನೋಡಿದಾಳಂತೆ, ಅವಳು ಈ ವೆಬ್ಸೈಟಲ್ಲಿ ನೋಡಿದಾಳೆ ಅಂತ. ಉಮಾಂಗ್ ಅಂತ ವೆಬ್ಸೈಟ್ ಆ್ಯಕ್ಚುಲಿ ಅದು. ಸೊ ಆ ವೆಬ್ಸೈಟಲ್ಲಿ ನೋಡಿದಾಳಂತೆ, ನೀನು ಇದರಲ್ಲೇ ನೋಡು ಅಂತ ಅವಳು ಕಳಿಸಿದ್ಲು ವೆಬ್ಸೈಟು. ನಾನು ಆಮೇಲೆ ಹೋಗಿ ಚೆಕ್ ಮಾಡಿ ನೋಡೋಣ ಅಂತ ತೆಗೆದಾಗ ಅಲ್ಲಿ ತೋರಿಸ್ತಾ ಇತ್ತು ಚೆಕ್ ಮಾಡೋದಕ್ಕೆ. ಅದರಲ್ಲಿ ಇನ್ನೇನು ಇಲ್ಲ, ಐ ಥಿಂಕ್ ಡೇಟ್ ಆಫ್ ಬರ್ತು, ರಿಜಿಸ್ಟರ್ ನಂಬರ್ ಎಷ್ಟೇ ಕೇಳಿದ್ದಲ್ಲಿ. ಸೊ ಅಲ್ಲಿ ಡೇಟ್ ಆಫ್ ಬರ್ತು, ರಿಜಿಸ್ಟರ್ ನಂಬರ್ ಕೇಳಿತ್ತು. ಒಂದೇ ಮನಸ್ಸಿಂದ ನೋ ಥಾಟ್ಸ್ ಇನ್ ಮೈ ಹೆಡ್. ಅಂದರೆ ಎಷ್ಟು ಬರ್ಬೋದು ಏನೂ ಇಲ್ಲ ಆಯಿತಾ, ಫುಲ್ ಕ್ಲಿಯರ್ ಮೈಂಡ್ ಆಗಿಬಿಟ್ಟಿದೆ ನಂದು ಆ ಟೈಮಲ್ಲಿ.
ಅದು ಏನೂ ಥಾಟ್ಸ್ ಇಲ್ದಲೆ ನಾನು ಅದನ್ನು ಚೆಕ್ ಮಾಡೋಣ ಅಂತ ವೆಬ್ಸೈಟ್ನ ತೆಗೆದುಬಿಟ್ಟು ನನ್ನ ರೋಲ್ ನಂಬರು ಡೇಟ್ ಆಫ್ ಬರ್ತ್ ಏನೋ ಹಾಕಿದೆ. ಹಾಕೊಂಡು 2 ಸೆಕೆಂಡ್ಸ್ 3 ಸೆಕೆಂಡ್ಸ್ಗೆ ಅದು ಬಂತಾಯ್ತಾ. ನನಗೆ ಇನ್ನೇನು ಕಾಣಿಸ್ತಾ ಇಲ್ಲ, ಜಸ್ಟ್ ಮೈ ಫಾದರ್ ನೇಮ್, ಮದರ್ ನೇಮ್, ನನ್ನ ನೇಮ್ ಮತ್ತು ಡೇಟ್ ಆಫ್ ಬರ್ತ್, ರಿಜಿಸ್ಟರ್ ನಂಬರ್ ಅಷ್ಟೇ ಫಸ್ಟ್ ಕಾಣಿಸ್ತಾ ಇರೋದು. ಅದನ್ನು ಸ್ಕ್ರೋಲ್ ಮಾಡಬೇಕು. ಸೊ ಅಷ್ಟು ಕಾಣಿಸ್ತು, ನಾನು ಏನು ನೋಡೋಕೆ ಹೋಗಿಲ್ಲ, ಡೈರೆಕ್ಟ್ ಕೆಳಗೆ ತೆಗ್ದೆ. ಸೊ ಫಸ್ಟ್ ನನ್ನ ಕಣ್ಣಿಗೆ ಕಂಡಿದ್ದೆ ಕನ್ನಡ ಆಯಿತಾ. 99 ಬಂದಿತ್ತು ನನ್ನ ಕನ್ನಡ. ಫುಲ್ ಖುಷಿ ಆಗೋಯ್ತು ನನಗೆ, ಯಾಕಂದರೆ ನಾನು 100 ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಯೂಶ್ವಲಿ ಲ್ಯಾಂಗ್ವೇಜಸ್ ಕೊಡೋದು ತುಂಬ ಕಡಿಮೆ. ಸೊ 99 ನೋಡಿದೆ. ಆಮೇಲೆ ಥಟ್ ಅಂತ ಇಂಗ್ಲೀಷ್ ನೋಡ್ಬಿಟ್ಟ. ಫುಲ್ ಡಿಸಪಾಯಿಂಟ್ಮೆಂಟ್ ಇಂಗ್ಲೀಷು, ಯಾಕಂದರೆ ಅಂದ್ಕೊಂಡಂಗೆ ಬಂದೇ ಇಲ್ಲ ಆಯಿತಾ. ನೆಕ್ಸ್ಟ್ ಒಂದೊಂದನ್ನೇ ಚೆಕ್ ಮಾಡಿದೆ. ನಾನು ಚೆಕ್ ಮಾಡಿದ ತಕ್ಷಣ ನಂಗೆ ಪರ್ಸೆಂಟೇಜ್ ಗೊತ್ತಾಗ್ಬಿಡುತ್ತೆ ಮೈಂಡಲ್ಲೇ. ಬಿಕಾಸ್ ಯೂಶ್ವಲಿ 500 ಅಲ್ವಾ ನಮ್ಗೆ ಇದ್ದಿದ್ದು, ನನಗೆ ಬೆಸ್ಟ್ ಆಫ್ 5 ಇದ್ದಿದ್ದು. ಅಂದರೆ ನಾನು ಇದ್ದಿದ್ದೆ 5 ಸಬ್ಜೆಕ್ಟ್ಸು, ಯಾವುದೇ ಎಕ್ಸ್ಟ್ರಾ ಸಬ್ಜೆಕ್ಟ್ ನಮ್ಮ ಸ್ಕೂಲಲ್ಲಿ ಇರಲಿಲ್ಲ. ಲೈಕ್ AI, ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ನು ಎಕ್ಸ್ಟ್ರಾ ಏನೇನೋ ಇರುತ್ತಲ್ಲ. ಸೊ ಅದು ಯಾವುದೂ ಇರಲಿಲ್ಲ ನಮಗೆ. ಬರೀ 5 ಸಬ್ಜೆಕ್ಟ್ಸ್: ಇಂಗ್ಲೀಷ್, ಕನ್ನಡ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಅಷ್ಟೇ ಇದ್ದಿದ್ದು. ಸೊ ಒಂದು ಸತಿ ನೋಡಿದೆ, ಎಲ್ಲ ಗೊತ್ತಾಯಿತು. ಪಕ್ಕ ಕ್ಯಾಲ್ಕುಲೇಟ್ ತೆಗ್ಬಿಟ್ಟು ಹಂಗೆ ಪಟ ಅಂತ ಎಲ್ಲ ಚೆಕ್ ಮಾಡಿದೆ. ಹಂಗೆ ಮೈಂಡಲ್ಲಿ ಅಲ್ಲೇ ಗೊತ್ತಾಯಿತು ಪರ್ಸೆಂಟೇಜ್. ಬಟ್ ಆದರೂ ನೋಡೋಣ ಅಂತ ಚೆಕ್ ಮಾಡಿದೆ. ಪರ್ಸೆಂಟೇಜ್ ಬಂತು, ಮನೇಲಿ ಹೇಳಿದೆ. ಸೊ ನಮ್ಮ ಮನೇಲಿ ಫುಲ್ಲು ರಿಯಾಕ್ಷನ್, ಇಷ್ಟೇನಾ ಅನ್ನೋ ಥರ ರಿಯಾಕ್ಷನ್ ಆಯಿತಾ. ಸೊ ಅವ್ರಿಗಿನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಹಾಗಾಗಿ ಆಮೇಲೆ ರಿಸಲ್ಟ್ ನೋಡಿದೆ. ನನಗಿನ್ನ ಬರಬೇಕು ಅಂತ ಮೈಂಡಲ್ಲಿ ಓಡ್ತಾ ಇದೆ. ನಾನು ಎಷ್ಟಾದರೂ ಬಂದಿಲ್ಲ ಅದನ್ನು ನೋಡ್ತಾ ಇಲ್ಲ, ನನಗೆ ಬರಬೇಕಿನ್ನ ಹಾಕ್ಸ್ಲಾ ರಿವ್ಯಾಲ್ಯೂಷನ್ಗೆ. ಅಲ್ಲೇ ನಾನು ಅಪ್ಪನ ಕೇಳ್ತಾ ಇದ್ದೀನಿ, ಆ ಮೈಂಡ್ಸೆಟ್ಟಲ್ಲಿ ಇದ್ದೀನಿ ನಾನು ಫುಲ್ಲು. ಸೊ ಕೊನೆಗೂ ರಿಸಲ್ಟ್ಸ್ನ ನೋಡಿದ್ದಾಯಿತು, ಎಷ್ಟೊಂದು ಜನ ಫೋನ್ ಮಾಡಿದ್ದಾಯಿತು, ಅವ್ರಿಗೆಲ್ಲ ಹೇಳಿದ್ದು ಆಯಿತು. ನಾನು ನಿಮ್ಮ ಹತ್ರ ನನ್ನ ರಿಸಲ್ಟ್ಸ್ನ ಇವಾಗ ರಿವೀಲ್ ಮಾಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಇಂಗ್ಲೀಷ್ ಬಂದು ನಂದು 71 for 80 ಆ್ಯಂಡ್ 91 for 100 ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿಲ್ಲ, ಹಾನೆಸ್ಟಾಗಿ ಹೇಳ್ತೀನಿ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ 95+, ಬಟ್ ಅದು ಬಂದಿಲ್ಲ. ಯಾಕಂದರೆ ತುಂಬ ಸ್ಟ್ರಿಕ್ಟ್ ರಿವ್ಯಾಲ್ಯೂಷನ್ ಆಗಿರೋ ಪೇಪರ್. ಅಂದರೆ ಅಕಾರ್ಡಿಂಗ್ ಟು ಮೈ ಸೈಡ್ ಆ್ಯಂಡ್ ಅಕಾರ್ಡಿಂಗ್ ಟು ಮೈ ಸ್ಕೂಲ್ ಕ್ಲಾಸ್ಮೇಟ್ಸ್ ಪೇಪರ್ ನೋಡಿದಾಗ, ಅವ್ರ ಮಾರ್ಕ್ಸ್ಗಳು ನೋಡಿದಾಗ ಐ ಥಿಂಕ್ ಇಟ್ಸ್ ಇಂಗ್ಲೀಷ್. ಯಾಕಂದರೆ ಎಲ್ಲರದು ಕಡಿಮೆ ಬಂದಿದೆ, ತುಂಬ ಸ್ಟ್ರಿಕ್ಟ್ ರಿವ್ಯಾಲ್ಯೂಷನ್ ಆಗಿದೆ ಇಂಗ್ಲೀಷು. ಯಾಕಂದರೆ ಪೇಪರ್ ಸ್ವಲ್ಪ ಲೀನಿಯಂಟ್ ಆಗಿತ್ತಲ್ಲ, ಸೊ ಕರೆಕ್ಷನ್ ಸ್ವಲ್ಪ ಟಫಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಕನ್ನಡ, ಮೈ ಫೇವ್ರೆಟ್ ಸಬ್ಜೆಕ್ಟ್, ಮೈ ಈಸಿಯಸ್ಟ್ ಸಬ್ಜೆಕ್ಟ್ ಅಂದರೆ ಅದು ಕನ್ನಡನೇ. ಎಷ್ಟೇ ಆದರೂ ಮಾತಾಡೋ ಭಾಷೆ, ಅದು ಹೃದಯದಲ್ಲಿ ಆಲ್ರೆಡಿ ಇದ್ಬಿಡುತ್ತೆ. ಸೊ ಅದೇನು ಪರೀಕ್ಷೆಯಲ್ಲೇ ತೋರಿಸ್ಬೇಕು ಅಂತೇನಿಲ್ಲ. ಬಟ್ ನಂಗೊಂದು ಇತ್ತು, ಕನ್ನಡದಲ್ಲಿ ನಾನು 100 ತೆಗಿಬೇಕು ಅಂತ. ಆ್ಯಂಡ್ ಬರ್ದು ಬಂದಿದ್ದೀನಿ, ನಾನು ಅಂದ್ಕೊಂಡಿದ್ದೆ 100 ಬರುತ್ತೆ ಅಂತ. ಬಟ್ ಸಮ್ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ನ ನಾವು ಲ್ಯಾಂಗ್ವೇಜಲ್ಲಿ ತೆಗಿತಾರೆ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಅದರಿಂದ ನಂದು 99 ಬಂದಿದೆ 100ಗೆ ಆ್ಯಂಡ್ 79 for 80. ಇಂಟರ್ನಲ್ಸ್ ನನಗೆಲ್ಲ 20 ಬಂದಿದೆ. ಸೊ ನೆಕ್ಸ್ಟು ಬಂದು ಮ್ಯಾಥ್ಸ್, ನಾಟ್ ಆಸ್ ಎಕ್ಸ್ಪೆಕ್ಟೆಡ್. ಸೊ ಲಾಸ್ಟಿಗೆ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೈನ್ಸ್, ಒನ್ ಆಫ್ ಮೈ ಫೇವ್ರೇಟ್ ಕೋರ್ಸ್ ಸಬ್ಜೆಕ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ಯೂಶ್ವಲಿ ಸೋಷಿಯಲ್ ಏನು ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ನನಗೆ ಹಿಸ್ಟ್ರಿ ಆಗಲಿ ಅವೆಲ್ಲ ಏನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಟ್ ಓದ್ತಾ ಇದ್ದೆ, ಖುಷಿಯಿಂದನೇ ಓದ್ತಾ ಇದ್ದೆ. ನಂಗೆ ತುಂಬ ಟಫು ಬೋರು ಅಂತ ಏನಲ್ಲ, ಓದ್ತಾ ಇದ್ದೆ. ಬಟ್ ತುಂಬ ಇಷ್ಟಪಟ್ಟು ಓದ್ತಾ ಇದ್ದಿದ್ದು ಸೈನ್ಸು. ಆ್ಯಂಡ್ ಸೈನ್ಸಲ್ಲಿ ಸೆಂಟಮ್ ಬರಬೇಕು ಅಂತ ತುಂಬ ಕಷ್ಟಪಟ್ಟಿದ್ದೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ. ಆ್ಯಂಡ್ ಬರ್ದಿದ್ದೀನೋ ಅಂದ್ಕೊಂಡಿದ್ದೆ ಇಟ್ ವಿಲ್ ಡೆಫಿನೆಟ್ಲಿ ಗೋಣ ಕಮ್ ಅಂತ. ಯಾಕಂದರೆ ಒಂದು MCQs ತಪ್ಪಿರಲಿಲ್ಲ. ಯೂಶ್ವಲಿ ನಾನು ಇಡ್ಬೋದು MCQಸೇ, ಸೊ ತಪ್ಪಿರಲಿಲ್ವಲ್ಲ, ಬರುತ್ತೆ ಅಂದ್ಕೊಂಡಿದ್ದೆ. ಬಟ್ ಬರಲಿಲ್ಲ. ಬಟ್ ನಿಯರೆಸ್ಟ್ ಅಂತೂ ಬಂತು. ನಂದು ಸೈನ್ಸು 78 for 80 ಆ್ಯಂಡ್ ಟೋಟಲ್ 98 for 100. ಮೋಸ್ಟ್ ಪ್ರಾಬಬ್ಲಿ 2 marks ಕ್ವೆಶನ್ಸಲ್ಲಿ ಎಲ್ಲೋ ಕಳೆದಿದ್ದಾರೆ. ಓಕೆ, ಸ್ಯಾಟಿಸ್ಫೈಡ್ ಅಂತ ಹೇಳ್ತೀನಿ. ನೆಕ್ಸ್ಟು ಸೋಷಿಯಲು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದಷ್ಟು ನಿಜ ಬಂದಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಅಂತಂದರೆ 95+ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಬಟ್ 92 for 100 ಆ್ಯಂಡ್ 72 for 80. ಸೊ ಮೋಸ್ಟ್ ಪ್ರಾಬಬ್ಲಿ ಮ್ಯಾಪ್ ವರ್ಕ್ ಅಥವಾ ಲಾಂಗ್ ಆನ್ಸರ್ ಇಷ್ಟರಲ್ಲಿ ಹೋಗಿರುತ್ತೆ. MCQs ಏನು ಅಷ್ಟೊಂದು ಹೋಗಿರಲಿಲ್ಲ. ಐ ಥಿಂಕ್ 1-2 ಹೋಗಿತ್ತೇನೋ ಅಷ್ಟೇ. ಬಿಟ್ಟರೆ ಏನೆಲ್ಲ ಚೆನ್ನಾಗೇ ಮಾಡಿದ್ದೆ. ಪ್ರಾಬಬ್ಲಿ ಲಾಂಗ್ ಆನ್ಸರ್ಸಲ್ಲಿ ಕಳೆದಿರ್ಬೋದು ಅಂದ್ಕೊತೀನಿ. ಇಲ್ಲ ಅಂತಂದರೆ ಕೇಸ್ ಸ್ಟಡೀಸ್ ಇರುತ್ತಲ್ಲ, ಅದರಲ್ಲಿ ಕಳೆದಿರ್ಬೋದು. ನೆಕ್ಸ್ಟು ಬಂದು ಮ್ಯಾಥ್ಸ್ ಹೇಳಿದ್ನಲ್ಲ, ಒಂಚೂರು ಏನೋ 2-3 marks ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ನನಗೆ ಆ್ಯಕ್ಚುಲಿ ಬರ್ದಿದ್ದೀನೇ ಬೇಜಾರು, ಡಿಸಪಾಯಿಂಟ್ಮೆಂಟ್ ಎಲ್ಲ ಇತ್ತು. ಮನೇಲಿ ಹೇಳ್ಬಿಟ್ಟಿದ್ದೆ ನಾನು ಬರಲ್ಲ 90+ ಅಂತ. ಸೊ ಬಂದಿಲ್ಲ ಕೂಡ ಹೌದು. ನಂದು 61 for 80 ಅಂದರೆ 81 for 100. ತುಂಬ ಬೇಜಾರಿತ್ತು ಎಕ್ಸಾಮ್ ಬರ್ದಿದ್ದೀನ. ಬಟ್ ರಿಸಲ್ಟ್ಸ್ ಬಂದಾಗ ನನಗೆ ಅಷ್ಟು ತೀರಾ ಬೇಜಾರಾಗಲಿಲ್ಲ ಬೇರೆ ಸಬ್ಜೆಕ್ಟಿಗೆ ಕಂಪೇರ್ ಮಾಡಿ. ಯಾಕಂದ್ರೆ ನಾನು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿಬಿಟ್ಟಿದ್ದೆ ಅಷ್ಟು ಬರ್ಬೋದು ಅಂತ. ಸೊ ಹಾಗಾಗಿ 81 for 100 ಏನು ಅಷ್ಟೊಂದು ಬೇರೆ ಸಬ್ಜೆಕ್ಟ್ ಅಷ್ಟು ಡಿಸಪಾಯಿಂಟ್ ಮಾಡಲಿಲ್ಲ. ಲೈಕ್ ಇಂಗ್ಲೀಷ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಫಸ್ಟ್ ಪೇಪರ್ ಚೆನ್ನಾಗೇ ಮಾಡಿದ್ದೆ ನನಗನ್ಸೋ ಪ್ರಕಾರ, ಬಟ್ ಬಂದಿಲ್ಲ. ಆ್ಯಂಡ್ ಟೋಟಲ್ ಮಾರ್ಕ್ಸ್ ಔಟ್ ಆಫ್ 5 ಸಬ್ಜೆಕ್ಟ್ಸ್ ಅಂತಂದರೆ ದಟ್ ಇಸ್ 461 500ಗೆ. ಒಟ್ಟು ಟೋಟಲ್ ನಂದು 39 marks ಹೋಗಿದೆ. ಪರ್ಸೆಂಟೇಜು ಔಟ್ ಆಫ್ 500 ಇಂಟು 100 ಮಾಡಿದಾಗ 92.2% ಬರ್ತಾಯಿದೆ. ನಾಟ್ ಬ್ಯಾಡ್ ಅಂತ ಹೇಳ್ತೀನಿ, ಬಟ್ ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬಂದಿಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಅಷ್ಟೇ ಏನು ಹೇಳೋದು. ಸೊ ಅಂದರೆ ಹೋಪ್ಸ್ ಅಂತ ಇರ್ತಲ್ಲ ಒಬ್ಬ ಮನುಷ್ಯನಿಗೆ, ಅದು ನನಗೆ ಬಂದಿಲ್ಲ. ನನಗೆ ಅದ್ರ ತಕ್ಕನಾಗಿ ಬಂದಿಲ್ಲ ರಿಸಲ್ಟ್ಸ್ ಅಷ್ಟೇ. ನಾಟ್ ಬ್ಯಾಡ್ ಆ್ಯಂಡ್ ನಾಟ್ ಇವನ್ ಗುಡ್ ಅಕಾರ್ಡಿಂಗ್ ಟು ಮೈ ಸೆಲ್ಫ್. ಯಾಕಂದ್ರೆ ನಾನು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದೆ, ಮಿಡ್ ಟರ್ಮ್ ಅಲ್ಲೆಲ್ಲ ಚೆನ್ನಾಗಿ ಬಂದಿತ್ತು. ಬಟ್ ಇಟ್ಸ್ ಓಕೆ, ವಿ ಶುಡ್ ಮೂವ್ ಆನ್ ಅಷ್ಟೇ. ಇನ್ನು ನನಗೆ 2 ವರ್ಷ ಟೈಮ್ ಇದೆ. ಅದರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅಥವಾ ನಾನೇನು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅದಕ್ಕೆ ಸ್ಕೋರ್ನ ತೆಗೆದು ನಮ್ಮ ಅಪ್ಪ ಅಮ್ಮನ ಖುಷಿ ಪಡ್ಸೋಕ್ಕೆ ಟ್ರೈ ಮಾಡಬೇಕು ಅಷ್ಟೇ. ಸೊ ಜಸ್ಟ್ ವಿ ನೀಡ್ ಟು ಮೂವ್ ಆನ್.
ಮೂವ್ ಆನ್ ಆಗಬೇಕು. ಈಗ ಯಾರ್ಯಾರೆಲ್ಲ 10th ಓದ್ತಾ ಇದ್ದೀರಾ, ಯಾರು ಭಯ ಪಡೋಕ್ಕೆ ಹೋಗ್ಬಿಡಿ. ಪೇಪರ್ ಏನು ಅಷ್ಟು ನರ್ವಸ್ನೆಸ್ ಏನಿರುತ್ತಲ್ಲ ಅದೇನು ಅಷ್ಟೊಂದು ಆ ಲೆವೆಲ್ಗೆ ಏನು ಪೇಪರ್ ಇರಲ್ಲ. ಬಟ್ ಆದರೆ ಕರೆಕ್ಷನು ರಿವ್ಯಾಲ್ಯೂಷನ್ ಅಂತ ಬಂದಾಗ CBSE ಇಸ್ ಕ್ವೈಟ್ ಟಫ್ ದೆನ್ ಅದರ್ ಬೋರ್ಡ್ ಎಕ್ಸಾಮ್ಸ್ ಅಂತ ಹೇಳ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ 10th ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಏನಾದರೂ ಸೆವೆರಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ದಿಸ್ ಈಸ್ ಆಲ್ ಮೈ ಕ್ಲಾಸ್ 10th ರಿಸಲ್ಟ್ ಸ್ಟೋರಿ. ಆ್ಯಂಡ್ ಇನ್ಮೇಲೆ ಆದಷ್ಟು ಒಂದು ಚೂರಾದರೂ ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐದರ್ ಇಟ್ ಇಸ್ ಅ ಶಾರ್ಟ್ ವಿಡಿಯೋ ಆರ್ ಅ ಲಾಂಗ್ ವಿಡಿಯೋ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾಪಿ ಲೈಫ್, ಜಸ್ಟ್ ಮೂವ್ ಆನ್, ಜಸ್ಟ್ ಗೋ ವಿತ್ ದ ಫ್ಲೋ ಆ್ಯಂಡ್ ವರ್ಕ್ ಹಾರ್ಡ್, ಸ್ಯಾಟಿಸ್ಫೈ ಯುವರ್ ಸೋಲ್ ಅಂತ ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲೈಕನ್ನ ಕೂಡ ಕ್ಲಿಕ್ ಮಾಡಿ ಫಾರ್ ಫರ್ದರ್ ನೋಟಿಫಿಕೇಷನ್ಸ್. ಆ್ಯಂಡ್ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.